ಬಂಟ್ವಾಳದ ಈ ಪೌರ ಕಾರ್ಮಿಕ ಮಾತ್ರ ಡಿಫರೆಂಟ್. ಪೇಟೆ ಕಸ ಗುಡಿಸೋಕೆ ಐಷಾರಾಮಿ ಫಾರ್ಚುನರ್ ಕಾರ್ನಲ್ಲೇ ಬರ್ತಾರೆ. ಪೌರ ಕಾರ್ಮಿಕ ಸೇಸಪ್ಪ ಅವರ ಈ ಡಿಫರೆಂಟ್ ಬದುಕಿನ ಕತೆ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಪೌರ ಕಾರ್ಮಿಕರ ಬದುಕಿನ ಕಲ್ಪನೆ ಎಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಕೈಯಲ್ಲೊಂದು ಪೊರಕೆ, ಧೂಳು ಹಿಡಿದ ಬಟ್ಟೆ, ಕಸದ ಗಾಡಿಯೇ ಗತಿ ಎನ್ನುವ ಕಷ್ಟದ ದೃಶ್ಯ. ಆದರೆ ಊರನ್ನ ಅಂದವಾಗಿಡೋಕೋಸ್ಕರ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿರ್ತಾರೆ. ಬಿಸಿಲಿರ್ಲಿ, ಮಳೆ ಇರ್ಲಿ, ಚಳಿ ಇರ್ಲಿ, ರಸ್ತೆ ಮನೆಯ ಕಸವನ್ನೆಲ್ಲ ಹೊತ್ಕೊಂಡು ಹೋಗಿ ಊರನ್ನ ನಳನಳಿಸುವಂತೆ ಮಾಡ್ತಾರೆ. ಅಂತಹದ್ರಲ್ಲಿ ಕೂಲಿ ಕೆಲಸ ಜೊತೆಗೆ ಹೈನುಗಾರಿಕೆ, ಕೈಗೆ ಸಿಕ್ಕ ಕೆಲಸ ಮಾಡ್ತಾ ಬದುಕು ಕಟ್ಟಿಕೊಂಡಿರೋ ಈ ಪೌರ ಕಾರ್ಮಿಕ ಸೇಸಪ್ಪನ ಕತೆ ಮಾತ್ರ ಸಾಮಾನ್ಯವಲ್ಲ. ಕಸಗುಡಿಸೋ ಪೌರ ಬದುಕು ಗೆದ್ದ ಶೂರ. ಪೊರಕೆ ಹಿಡಿದ ಕೈಯಿಂದ ಫಾರ್ಚುನರ್ ಕಾರಿನವರೆಗೆ. ಇವರು ಬಂಟ್ವಾಳ ಪುರಸಭೆಯ ಪೌರ ಕಾರ್ಮಿಕ ಸೇಸಪ್ಪ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ನಿವಾಸಿ. ಜನರು ಮನೆಯಲ್ಲಿ ಬೆಚ್ಚಗೆ ಮಲಗಿರುವಾಗ ಸೇಸಪ್ಪ ಮಾತ್ರ ಕೈಯಲ್ಲಿ ಪೊರಕೆ ಹಿಡಿದು ಬೆಳಗ್ಗೆ 5 ಗಂಟೆಗೆ ಬಿಸಿ ರೋಡಿಗೆ ಇಳಿದಿರ್ತಾರೆ. ಮಧ್ಯಾಹ್ನ 12 ಗಂಟೆವರೆಗೆ ನಗರದ ವಿವಿಧ ಭಾಗಗಳಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಕೇವಲ 3ನೇ ತರಗತಿ ಓದಿರೋ ಸೇಸಪ್ಪ 1996ರಲ್ಲಿ 50 ರೂಪಾಯಿ ದಿನಗೂಲಿಯಿಂದ ತಮ್ಮ ಬದುಕಿನ ಪಯಣ ಆರಂಭಿಸಿದವರು. ಮುಂದೆ ಕಾಯಂ ನೌಕರರಾದರು. ಆದರೆ ಬದುಕಿನ ಒಂದು ಹಂತದಲ್ಲಿ ವೈಯಕ್ತಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳು ಅವರನ್ನು ಕುಡಿತದ ಚಟಕ್ಕೆ ತಳ್ಳಿದವು. 2005ರಲ್ಲಿ ಆಗ ಬಂಟ್ವಾಳ ಠಾಣೆಯ ಎಸ್ಐ ಆಗಿದ್ದ ಬೆಳ್ಳಿಯಪ್ಪ ಅವರ ಮಾತು ಸೇಸಪ್ಪನ ಬದುಕಿಗೆ ತಿರುವು ನೀಡಿತು. ಅವರ ಮಾತಿಗೆ ಬೆಲೆ ಕೊಟ್ಟು ಕುಡಿತವನ್ನೇ ಸಂಪೂರ್ಣವಾಗಿ ಬಿಟ್ರಂತೆ. ಅವತ್ತಿನಿಂದ ಸೇಸಪ್ಪನ ಬದುಕಿನ ದಿಕ್ಕೇ ಬದಲಾಯಿತು. ಅದಕ್ಕೆ ಮುಂಚೆ ಒಂದು ಸ್ಕಾರ್ಪಿಯೋ ಇತ್ತು ನನ್ನಲ್ಲಿ, ಅದರದ್ದು ಎಲ್ಲ ಗೊತ್ತಲ್ಲ, ಒಂದು 4 ವರ್ಷ ಇತ್ತು ಅದು ಸ್ಕಾರ್ಪಿಯೋ. ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿ ಈಗ ತಗೊಂಡಿದ್ದೇನೆ. ನಿಮಗೆ ಆದಾಯ ಎಲ್ಲ ಹೇಗೆ ಬರ್ತಾ ಇದೆ? ಏನು ಪುರಸಭೆಯಲ್ಲಿ ಬರ್ತದೆ, ಪರ್ಮನೆಂಟ್ ಆಗಿ ಇದ್ದೇನೆ. 4-5 ವರ್ಷ ಆಯಿತು ಪರ್ಮನೆಂಟ್ ಆಗಿ. ಅದಕ್ಕೆ ಮುಂಚೆ 96ರಲ್ಲಿ ಕೆಲಸ ಸೇರಿದ್ದೇನೆ 50 ರೂಪಾಯಿ ಇರುವಾಗ. ಮತ್ತು ಮಧ್ಯಾಹ್ನ ಮೇಲೆ 12 ಗಂಟೆ ಮೇಲೆ ಎಲ್ಲಿಯಾದರೂ ಕೆಲಸ ಇದ್ದರೆ ಹೋಗ್ತೇನೆ. ಇವತ್ತು ಪೌರ ಕಾರ್ಮಿಕರಾಗಿ ದುಡಿಯುತ್ತಲೇ ಹೈನುಗಾರಿಕೆ ಮಾಡ್ತಾರೆ, ಕೃಷಿ ಮಾಡ್ತಾರೆ, ಮಧ್ಯಾಹ್ನದ ಬಳಿಕ ಕೂಲಿ ಕೆಲಸಕ್ಕೂ ಹೋಗ್ತಾರೆ. ಇವತ್ತು ತಮ್ಮ ಸ್ವಂತ ಪರಿಶ್ರಮದಿಂದ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಕೆಲಸಕ್ಕೆ ಫಾರ್ಚುನರ್ ಕಾರಲ್ಲೇ ಬರುವಷ್ಟು ಬೆಳೆದಿದ್ದಾರೆ. ಪೊರಕೆ ಹಿಡಿದ ಕೈಗಳು ಇವತ್ತು ಕಾರಿನ ಸ್ಟೇರಿಂಗ್ ಹಿಡಿದಿದೆ. ಒಟ್ಟಿನಲ್ಲಿ ಯಾವ ಕೆಲಸವೂ ಕೀಳಲ್ಲ, ದುಡಿಮೆಗೆ ಯಾವತ್ತೂ ನಾಚಿಕೆ ಪಡಬಾರದು ಅನ್ನೋದನ್ನ ತಮ್ಮ ಬದುಕಿನ ಮೂಲಕ ತೋರಿಸಿಕೊಟ್ಟಿರೋ ಸೇಸಪ್ಪ ಪೌರ ಕಾರ್ಮಿಕರ ಶ್ರಮಕ್ಕೆ ಹೊಸ ಅರ್ಥ ಕೊಟ್ಟಿದ್ದಾರೆ. ಇವರ ಬದುಕಿನ ಕತೆ ನಿಜಕ್ಕೂ ಅನೇಕರಿಗೆ ಸ್ಫೂರ್ತಿ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ರಿಂದ ಆದೇಶ. ರಾಷ್ಟ್ರಪತಿಗಳ ಮುಂದಿನ ಆದೇಶದವರೆಗೂ ಅಮಾನತು. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ಗೆ ಸಿಎಂ ಪತ್ರ. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಸಿಎಂ ಡಿಕೆ ಶಿವಕುಮಾರ್ ಪತ್ರ. ಕರ್ನಾಟಕದ ಮತದಾರರ ಹಕ್ಕು ರಕ್ಷಣೆ ಕೋರಿ ಮನವಿ. ರೈತರ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಆಗಸ್ಟ್ 31ರವರೆಗೆ ಅವಧಿ ವಿಸ್ತರಿಸಿ ಆದೇಶ. ನೋಂದಣಿ ಅವಧಿ ವಿಸ್ತರಿಸುವಂತೆ ವಿನಂತಿಸಿದ್ದ ರಾಜ್ಯ ಸರ್ಕಾರ.